ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ತುಂಬ ಸೂಪರ್ ಆಗಿದ್ದೀನಿ. ಹಾಗೆ ಸ್ವಲ್ಪ ಲಾಂಗ್ ಟೈಮ್ ನಂತರ ನಿಮಗೆ ನಾನು ತಗೊಂಡು ಬಂದಿರೋ ವೆಹಿಕಲ್ ಬಂದು ಟೊಯೋಟಾ ಇನೋವಾ ಹೈಕ್ರಾಸ್ ವೆಹಿಕಲು, ಹೈಬ್ರಿಡ್ ವೇರಿಯಂಟು. ಇನ್ನು ನನಗೆ ಈ ವೆಹಿಕಲ್ನ ರಿವ್ಯೂ ಮಾಡಲಿಕ್ಕೆ ಚಾನ್ಸ್ ಕೊಟ್ಟು ವೆಹಿಕಲ್ನ ಕೊಟ್ಟವರು ಮಡಿಕೇರಿಯ ಪ್ಯಾಲೇಸ್ ಟೊಯೋಟಾ ಟೀಮ್ ಅವರು. ಸೊ ಪ್ಯಾಲೇಸ್ ಟೊಯೋಟಾ ಮಡಿಕೇರಿ ಟೀಮಿಗೆ ಕಂಪ್ಲೀಟ್ಲಿ ನನ್ನ ಸೈಡಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಕೊಡಗಿನಲ್ಲಿ ನೀವೇನಾದರೂ ಟೊಯೋಟಾ ವೆಹಿಕಲ್ನ ಬೈ ಮಾಡಬೇಕು ಅಂತ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಿದ್ರೆ ಮಡಿಕೇರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೂಡ ಕೊಡ್ತೀನಿ, ಬನ್ನಿ ಟೆಸ್ಟ್ ಡ್ರೈವ್ ಮಾಡಿ ಹಾಗೆ ನಿಮ್ಮ ವೆಹಿಕಲ್ನ ನೀವು ಬೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ವಿಡಿಯೋ ನೋಡಿ ಬಂದವರಿಗೆ ಇನ್ನೂ ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಸಿಗ್ತದೆ. ಹಾಗೆ ಎಲ್ಲರೂ ತಮ್ಮ ಬ್ಯುಸಿ ಲೈಫಲ್ಲಿ ಫ್ರೀ ಮಾಡಿಕೊಂಡು ನಮ್ಮ ಚಾನಲಲ್ಲೇ ವಿಡಿಯೋ ನೋಡಲಿಕ್ಕೆ ಬಂದಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವೆಹಿಕಲ್ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಫಸ್ಟಿಗೆ ನಿಮಗೆ ಟೊಯೋಟಾದಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಕಾರ್ ಅಂತ ಇಂಡಿಯಾದಲ್ಲಿ ಹೆಸರಾದಂಥದ್ದು ಒಂದು ಇನೋವಾ ಅಂತ. ಆ ಇನೋವಾದಲ್ಲಿ ಏನು ಮಾಡ್ತಾರೆ ಇವರು ಫೇಸ್ ಲಿಫ್ಟ್ ಅಂತ ಮಾಡ್ತಾರೆ. ಕ್ರಿಸ್ಟ ನಂತರ ಇನ್ನೊಂದು ಸ್ವಲ್ಪ ಲಕ್ಸುರಿಯಾಗಿ ಇನ್ನೊಂದು ಸ್ವಲ್ಪ ಪ್ರೀಮಿಯಮ್ ಆಗಿ ಕೊಡಬೇಕು, ಅದು ಮತ್ತು ಪೆಟ್ರೋಲ್ ಇಂಜಿನಲ್ಲಿ ಕೊಡಬೇಕು ಅಂತ ಹೇಳ್ಬಿಟ್ಟು ಇನೋವಾ ಹೈಕ್ರಾಸ್ ವೆಹಿಕಲ್ನ ಮಾರ್ಕೆಟ್ಗೆ ತಗೊಂಡು ಬರ್ತಾರೆ. ಈ ವೆಹಿಕಲ್ ಇನೋವಾ ಕ್ರಿಸ್ಟಕ್ಕಿನ್ನ ಇನ್ನೂ 1.5 ಫೀಟ್ ಉದ್ದ, ಹಾಗೆ ಇನ್ನು ವಿಡ್ತ್ ಹೈಟ್ ಎಲ್ಲನೂ ಬರ್ತದೆ ಕಂಪೇರ್ ಟು ಇನೋವಾ ಕ್ರಿಸ್ಟ. ಫಸ್ಟಿಗೆ ಹೈಬ್ರಿಡ್ ಅಂತ ಹೇಳ್ತಾರೆ. ಏನಿದು ಹೈಬ್ರಿಡ್ ಟೆಕ್ನಾಲಜಿ ಹೇಗೆ ವರ್ಕ್ ಆಗ್ತದೆ ಇದ್ರ ಬಗ್ಗೆ ಕಂಪ್ಲೀಟ್ ನಾನು ನಿಮಗೆ ಹೇಳ್ತೀನಿ. ಆದರೆ ನಿಮಗೆ ಒಂದು ಹೈಬ್ರಿಡ್ ಟೆಕ್ನಾಲಜಿ ಬಗ್ಗೆ ಫಸ್ಟಿಗೆ ನಿಮಗೆ ಗೊತ್ತಾಗ್ತದೆ, ಅದರ ನಂತರ ನಾನು ನಿಮಗೆ ಗಾಡಿ ಬಗ್ಗೆ ಹೋಗ್ತೀನಿ. ಫಸ್ಟಿಗೆ ಹೈಬ್ರಿಡ್ ಟೆಕ್ನಾಲಜಿ ಏನಂತ ಹೇಳಿದ್ರೆ, ಇದು ಒಂದು ನಿಮಗೆ ಏನೊಂದು ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನ್, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಹೈಡ್ರೋಜನ್ ವೆಹಿಕಲ್ಸ್, ಈ ಥರ ಏನು ಸಪ್ರೇಟ್ ಒಂದೊಂದು ಟೆಕ್ನಾಲಜಿಗಳಿದೆ. ಅದೇ ಥರ ಹೈಬ್ರಿಡ್ ಅನ್ನೋದು ಒಂದು ಟೆಕ್ನಾಲಜಿ. ಈ ಟೆಕ್ನಾಲಜಿ ಹೇಗೆ ವರ್ಕ್ ಆಗ್ತದಪ್ಪ ಅಂತ ಹೇಳಿದ್ರೆ, ಒಂದು ನಿಮಗೆ ಅದರಲ್ಲಿ ಟೊಯೋಟಾದಲ್ಲಿ ಒಂದು ಪೆಟ್ರೋಲ್ ವೆಹಿಕಲಲ್ಲಿ ಅದನ್ನ ಹೈಬ್ರಿಡ್ ಟೆಕ್ನಾಲಜಿನ ಕೊಡ್ತಾರೆ ಅಂತ ಹೇಳಿದ್ರೆ, ಈ ಕಡೆ ಪೆಟ್ರೋಲಲ್ಲಿ ಓಡುವಂಥದ್ದು ಜೊತೆಲಿ ಹಾಗೆ EV ಮಾಡಲ್ಲಿ ಓಡುವಂಥದ್ದು. ಈಗ ನೀವು ಕಂಪ್ಲೀಟಾಗಿ ಹೈಬ್ರಿಡ್ ಅಂತ ಹೆಂಗೆ ಕರಿಬೋದು ಅಂತ ನೀವು ಕ್ವಶನ್ ಕೇಳ್ತೀರಾ. ಹೈಬ್ರಿಡ್ ಟೆಕ್ನಾಲಜಿ ಅಂದರೆ ನಾವು ಹೇಗೆ ಅದನ್ನ ಫೈನ್ ಮಾಡ್ಬೋದು ಅಂತ. ಅದರಲ್ಲಿ ನಿಮಗೆ 4 ಕೀ ಪಾಯಿಂಟ್ಸ್ ನಾನು ಹೇಳ್ತೀನಿ. ಈ 4 ಕೀ ಪಾಯಿಂಟ್ಸ್ ಇದ್ದರೆ ನೀವು ಅದನ್ನ ಹೈಬ್ರಿಡ್ ಟೆಕ್ನಾಲಜಿ ಅಂತ ಈಸಿಯಾಗಿ ಇದು ಮಾಡ್ಬೋದು. ಫಸ್ಟಿಗೆ ಈ 4 ಪಾಯಿಂಟ್ಸ್ಗಳಲ್ಲಿ ಫಸ್ಟ್ ಪಾಯಿಂಟ್ ಬಂದು ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ, ಆ್ಯಂಡ್ ಸೆಕೆಂಡ್ ಒನ್ ಬಂದು ನಿಮಗೆ ಟಾರ್ಕ್ ಅಸಿಸ್ಟ್, ಆ್ಯಂಡ್ ಥರ್ಡ್ ಪಾಯಿಂಟ್ ಬಂದು ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್, ಹಾಗೆ ಫೋರ್ತ್ ಪಾಯಿಂಟ್ ಬಂದು EV ಮೋಡ್ ಅಂತ. ಈಗ ನಿಮಗೆ ಫಸ್ಟ್ ಪಾಯಿಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದು ಬಂದು ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್. ಇದು ಹೇಗೆ ನಿಮಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ, ನೀವು ಯಾವಾಗ ವೆಹಿಕಲ್ನ ಆಕ್ಸಲರೇಟ್ ಮಾಡಿ ಆಕ್ಸಲೇಟರ್ನ ಕಾಲು ತೆಗಿತೀರಲ್ಲ, ಆ ಟೈಮಲ್ಲಿ ಏನು ವೆಹಿಕಲ್ ಮೂವ್ ಆಗ್ತದೆ ಅದು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ. ಆ ಕೈನೆಟಿಕ್ ಎನರ್ಜಿಯಿಂದ ಎಲೆಕ್ಟ್ರಿಕಲ್ ಎನರ್ಜಿಗೆ ಏನು ಲಾಸ್ ಆಗ್ತಿರ್ತದೆ ಎನರ್ಜಿ ಕನ್ವರ್ಟ್ ಆಗಿ ಬ್ಯಾಟ್ರಿಲೋಗಿ ಸ್ಟೋರ್ ಆಗ್ತದೆ. ಸೊ ಈ ಎನರ್ಜಿಗೆ ನಾವು ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅಂದರೆ ಕೈನೆಟಿಕ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ. ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಟಾರ್ಕ್ ಅಸಿಸ್ಟ್. ಈ ಟಾರ್ಕ್ ಅಸಿಸ್ಟ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಅಪ್ಪಲ್ಲಿ ನಿಮ್ಮ ವೆಹಿಕಲ್ ಇಂಜಿನ್ ಪವರ್ ಸಾಲ್ತಿರಲ್ಲ. ಈಗ ನೋಡಿ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಒಂದ್ಸಲ ಪವರ್ ಸಾಲೋದಿಲ್ಲ. ಆ ಟೈಮಲ್ಲಿ ಏನು ಮಾಡುತ್ತೆ, ಈ ಬ್ಯಾಟ್ರಿ ಸಪೋರ್ಟ್ ಕೊಡ್ತದೆ, ಅಂದರೆ ಟಾರ್ಕ್ನ ಕೊಡ್ತದೆ ವೆಹಿಕಲ್ ಇಂಜಿನ್ನ ಫುಲ್ ಮಾಡೋಕ್ಕೆ. ಸೊ ಈ ಥರ ನಿಮಗೆ ಟಾರ್ಕ್ ಅಸಿಸ್ಟ್ ವರ್ಕ್ ಆಗ್ತದೆ. ಯಾವ ಥರ ನಿಮಗೆ ಯಾವಾಗ ವೆಹಿಕಲ್ ಅಪ್ಪ ಹತ್ತುತ್ತಿಲ್ಲ ಆ ಟೈಮಲ್ಲಿ ನಿಮಗೆ ಅದು ಬ್ಯಾಟ್ರಿಯಿಂದ ಪವರ್ನ ಇಂಜಿನಿಗೆ ಕೊಟ್ಟುಬಿಟ್ಟು ವೆಹಿಕಲ್ನ ಮೂವ್ಮೆಂಟಿಗೆ ಈಸಿ ಮಾಡ್ತದೆ. ಸೊ ದಟ್ ಈಸ್ ಬಂದು ಟಾರ್ಕ್ ಅಸಿಸ್ಟ್. ಹಾಗೆ ನಿಮಗೆ ಥರ್ಡ್ ಪಾಯಿಂಟ್ ಬಂದು ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್. ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ವೆಹಿಕಲ್ನ ಗೇರ್ನ ನ್ಯೂಟ್ರಲ್ ಇಟ್ಟ ಸಮಯದಲ್ಲಿ ನಿಮಗೆ ವೆಹಿಕಲ್ ಇಂಜಿನ್ ಒಂದು ನೀವು ಯಾವಾಗ ಬ್ರೇಕ್ ಬಿಟ್ಟು ನ್ಯೂಟ್ರಲ್ ಹಾಕ್ತೀರ ಆ ವೆಹಿಕಲ್ ಟೈಮಲ್ಲಿ ನಿಮಗೆ ವೆಹಿಕಲ್ ಇಂಜಿನ್ ಆಫ್ ಆಗ್ತದೆ. ಬಟ್ ಇಂಟೀರಿಯರ್ ಎಲ್ಲ ಆನ್ ಆಗಿರುತ್ತೆ, ಬಟ್ ಅದು ಬಂದು ಬ್ಯಾಟ್ರಿಲಿ ವೆಹಿಕಲ್ ಆನ್ ಆಗಿರುತ್ತೆ, ಬಟ್ ಇಂಜಿನ್ ಮಾತ್ರ ಸ್ಟಾಪ್ ಆಗಿರ್ತದೆ. ಇದು ಬಂದು ಐಡಲ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್. ಈ 3 ಪಾಯಿಂಟ್ಸ್ ಏನಾದ್ರು ಒಂದು ವೆಹಿಕಲ್ ಇತ್ತು ಅಂತ ಹೇಳಿದ್ರೆ, ಈ ವೆಹಿಕಲ್ ಬಂದು ಸ್ಮಾರ್ಟ್ ಹೈಬ್ರಿಡ್ ಆ್ಯಂಡ್ ಮೈಲ್ಡ್ ಹೈಬ್ರಿಡ್ ಅಂತ ಹೇಳ್ತೀವಿ. ಹಾಗೆ ಇದಕ್ಕೆ ಒಂದು ಎಕ್ಸ್ಟ್ರಾ ಬಂದು EV ಮೋಡ್ ಅಂತ ಬರುತ್ತೆ. ನೀವು EVಲಿ ರನ್ ಮಾಡುವಂಥ ಒಂದು ಮೋಡ್ ನಿಮಗೆ ಇನ್ಫೋಟೈನ್ಮೆಂಟ್ ಕೆಳಗಡೆ ಕನ್ಸೋಲಲ್ಲಿ ಬರ್ತದೆ. ಈ ಬಟನ್ ಏನಾದರೂ ನಿಮಗೆ ಇತ್ತು ಮತ್ತು EV ಮೋಡ್ ಬಂತು ಅಂತ ಹೇಳಿದ್ರೆ, ಇದನ್ನು ನೀವು ಕಂಪ್ಲೀಟಾಗಿ ಹೈಬ್ರಿಡ್ ಅಂತ ಹೇಳಿದ್ರೆ ಸ್ಟ್ರಾಂಗ್ ಹೈಬ್ರಿಡ್ ಆರ್ ಫುಲ್ ಹೈಬ್ರಿಡ್ ಈ ಥರ ಹೆಸರುಗಳೆಲ್ಲ ನೀವು ಕರಿಬೋದು. ಇದು ನಿಮಗೆ ಕಂಪ್ಲೀಟ್ ಮಾಹಿತಿ ಅಬೌಟ್ ಹೈಬ್ರಿಡ್. ಮತ್ತು ಕೆಲವು ಜನ ಹೇಳ್ತಾರೆ ಹೈಬ್ರಿಡ್ ಅಂದರೆ ಸ್ಟಾರ್ಟಿಂಗು ಒಂದು 40 ಕಿಲೋಮೀಟರ್ ಗಂಟ ಬ್ಯಾಟ್ರಿ ಓಡ್ತದೆ, ಅದನ್ನು ನಿಮಗೆ ಫುಲ್ಲು ಪೆಟ್ರೋಲ್ಗೆ ಸ್ವಿಚ್ ಆಗ್ತದೆ. ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್. ಹೇಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್
ಇವಾಗ ನೀವೊಂದು ಇಲ್ಲಿಂದ ಈಗ ಮೈಸೂರು ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ, ನಿಯರ್ಲಿ 130 to 140 ಕಿಲೋಮೀಟರ್ಸ್ ಇಲ್ಲಿಂದ ರೇಂಜ್ ಇದೆ. ಈ ರೇಂಜಲ್ಲಿ ನೀವು 140 ಕಿಲೋಮೀಟರ್ ಡ್ರೈವ್ ಮಾಡಿ ಆದಮೇಲೆ ನಿಮಗೆ 140ಲಿ ಬಂದು ನಿಯರ್ಲಿ ಒಂದು 75 ಕಿಲೋಮೀಟರ್ಸ್ ಆರ್ 80 ಕಿಲೋಮೀಟರ್ಸ್ 60% ಏನಿದೆ ಇದು ಬಂದು ಫ್ಯೂಲಲ್ಲಿ ಓಡ್ತದೆ, ಇಂಜಿನ್ ಪವರಲ್ಲಿ ಓಡ್ತದೆ. ರಿಮೈನಿಂಗ್ 40% ಅಂದರೆ ನಿಯರ್ಲಿ ಒಂದು 40-45 ಕಿಲೋಮೀಟರ್ಸ್ ರಿಮೈನಿಂಗ್ ಏನಿರ್ತದೆ ಇದು ಬಂದು ನಿಮಗೆ ಬ್ಯಾಟ್ರಿಲಿ ಓಡ್ತದೆ. ಸೊ ಆ ಬ್ಯಾಟ್ರಿಲಿ ಏನು 45 ಕಿಲೋಮೀಟರ್ಸ್ ಓಡ್ತು ಅದು ನಿಮಗೆ ಫ್ಯೂಲ್ ಸೇವ್ ಆಯಿತು. ಸೊ ಆ ಥರ ನೀವು ಎಷ್ಟೇ ಲಾಂಗ್ ರೇಂಜ್ ಮಾಡ್ಬೋದು, ಬರೀ ಇಲ್ಲ ಶಾರ್ಟ್ ರೇಂಜ್ ಅಥವಾ ಲಾಂಗ್ ರೇಂಜ್ ಮಾಡ್ಬೋದು. 60% ನಿಮಗೆ ಫ್ಯೂಲಲ್ಲಿ, 40% ಬ್ಯಾಟ್ರಿಲಿ. ಸಿಂಪಲ್ ಕಾನ್ಸೆಪ್ಟ್ ಹೈಬ್ರಿಡ್ ಬಗ್ಗೆ ಈ ಥರ ವರ್ಕ್ ಆಗುತ್ತೆ. ಮತ್ತು ನಿಮಗೆ ಡೌನಲ್ಲಿ ಹೋಗುವಾಗ 70-80 km/h ಸ್ಪೀಡಲ್ಲಿ ಹೋಗ್ತಿದ್ದೀರಾ ಅಂದರೂ ಕೂಡ ಅದು ನಿಮಗೆ ಈವಿಲೇ ಹೋಗುತ್ತೆ. ಅದೇ ನೀವು ಸ್ವಲ್ಪ ಇನ್ಕ್ಲೈನ್ ಹೋಗ್ತಿದ್ದೀರಾ ಅಂತಂದರೆ 20-30 km/h ಸ್ಪೀಡಲ್ಲಿ ಅದು ಈಸಿಲಿ ನಿಮಗೆ ಪೆಟ್ರೋಲ್ಗೆ ಸ್ವಿಚ್ ಆಗಿಬಿಡ್ತದೆ. ಸೊ ಈ ಥರ ನಿಮಗೆ ಹೈಬ್ರಿಡ್ ಟೆಕ್ನಾಲಜಿ ವರ್ಕ್ ಆಗುತ್ತೆ. ಮತ್ತು ಯಾವುದೇ ಸ್ಪೀಡಲ್ಲಿ ಹೋದರೂ ಆಟೋಮೆಟಿಕ್ಲಿ ಅದು ಯಾವಾಗ ಒಂದು ಶೆಲ್ ಬ್ಯಾಟ್ರಿ ಚಾರ್ಜ್ ಆಯಿತು ಅದು ಆಟೋಮೆಟಿಕ್ಲಿ ಸ್ವಿಚ್ ಆಗ್ತದೆ ಇಂಜಿನಿಗೆ. ಆ್ಯಂಡ್ ಇಂಜಿನಲ್ಲಿ ಸ್ವಲ್ಪ ಪವರ್ ಹೋಗಿ ಯಾವಾಗ ರೀಜನರೇಟಿವ್ ಸಿಸ್ಟಮಿಂದ ಬ್ಯಾಟ್ರಿ ಚಾರ್ಜ್ ಆಯಿತು ಅವಾಗ ಅದು ಬ್ಯಾಟ್ರಿಗೆ ಕನ್ವರ್ಟ್ ಆಗ್ತದೆ. ಈ ಥರ ಹೈಬ್ರಿಡ್ ಟೆಕ್ನಾಲಜಿ ವರ್ಕ್ ಆಗ್ತದೆ. ಹೈಬ್ರಿಡ್ ಬಗ್ಗೆ ಕಂಪ್ಲೀಟ್ ನಾನು ನಿಮ್ಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಅನಿಸಿಕೆ ಏನು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಟೆಕ್ನಾಲಜಿ ಬಗ್ಗೆ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈಗ ನಾವು ಹೈಬ್ರಿಡ್ ಟೆಕ್ನಾಲಜಿ ಆಯಿತು, ಈಗ ಕಂಪ್ಲೀಟಾಗಿ ನಮಗೆ ವೆಹಿಕಲ್ ಬಗ್ಗೆ ಹೋಗೋಣ. ಫಸ್ಟಿಗೆ ನಿಮಗೆ ವೆಹಿಕಲ್ ಬಂದು MPV ಸೆಗ್ಮೆಂಟ್ ಅಂತ ಬರ್ತದೆ, ಮಲ್ಟಿಪರ್ಪಸ್ ವೆಹಿಕಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದೊಂಥರ ನಿಮಗೆ ಸ್ವಲ್ಪ SUV ಲುಕ್ಕಲ್ಲೂ ಕಾಣ್ತದೆ, ಹಾಗೆ ಫ್ಯಾಮಿಲಿ ವೆಹಿಕಲ್ ಆಗಿರೋದ್ರಿಂದ ಇದು ಮಲ್ಟಿಪರ್ಪಸ್ ವೆಹಿಕಲ್ ಅಂತ ಹೇಳ್ತೀವಿ. ಇನ್ನು ಫಸ್ಟಿಗೆ ನಿಮಗೆ ಶೇಪ್ ನೋಡ್ಬೋದು. ಫಸ್ಟಿಗೆ ನಿಮಗೆ ವಿಂಡ್ಶೀಲ್ಡ್ ಶೇಪ್ ಬಂದು ನಿಮಗೆ ಸ್ವಲ್ಪ ಏರೋಡೈನಮಿಕ್ ಶೇಪಲ್ಲಿ ಡಿಸೈನ್ ಆಗಿರೋದ್ರಿಂದ ವೆಹಿಕಲ್ದು ಮೂವ್ಮೆಂಟ್ ತುಂಬ ಈಸಿಯಾಗಿರುತ್ತದೆ. ಹಾಗೆ ನಿಮಗೆ ವೆಹಿಕಲ್ ಸ್ಟೆಬಿಲಿಟಿ ಕೂಡ ಇದರಿಂದ ಚೆನ್ನಾಗಿರ್ತದೆ. ಮತ್ತು ಇದು 3-coated ಲ್ಯಾಮಿನೇಟೆಡ್ ವಿಂಡ್ಶೀಲ್ಡ್ ಆಗಿರೋದ್ರಿಂದ ಏನೇ ಇಂಪ್ಯಾಕ್ಟ್ ಆದರೂ ಕೂಡ ಕ್ರಿಸ್ಟಲ್ ಪೀಸ್ಗಳಾಗಿ ಅಲ್ಲೇ ಸ್ಟಾಪ್ ಆಗ್ತದೆ, ಇಂಜಿನ್ ಒಳಗಡೆ ಎಂಟ್ರ್ ಆಗೋದಿಲ್ಲ. ಈ ಥರ ನಿಮಗೆ ಫ್ರಂಟ್ ಡಿಸೈನ್ ಬರ್ತದೆ. ಹಾಗೆ ನಿಮಗೆ LED ಹೆಡ್ಲ್ಯಾಂಪ್ಸಿಗೆ ಬಂದರೆ ಟ್ರೈ ಹೈ LED ಹೆಡ್ಲ್ಯಾಂಪ್ಸ್ ಅಂತ ಹೇಳ್ತೀವಿ. ಇದರಿಂದ ನಿಮಗೆ ನೈಟ್ ಟೈಮ್ ವಿಸಿಬಿಲಿಟಿ ತುಂಬ ಚೆನ್ನಾಗಿರ್ತದೆ, ಅಂದರೆ ಕ್ಲಿಯರ್ ವಿಸಿಬಿಲಿಟಿ ಕೂಡ ಇರ್ತದೆ. ಆ್ಯಂಡ್ ಹಾಗೆ ನಿಮಗೆ ಇಂಡಿಕೇಟರ್ಸ್ ಬಂದು ಇದರಲ್ಲಿ ನಿಮಗೆ DRLs ಪ್ಲಸ್ ಇಂಡಿಕೇಟರ್ಸ್. ಇದು ಬಂದು ZX ಆಪ್ಷನಲ್ ವೆಹಿಕಲ್ ಫುಲ್ ಟಾಪ್ ಆ್ಯಂಡ್. ಇದರಲ್ಲಿ ಇಂಡಿಕೇಟರ್ಸ್ ಮತ್ತು DRL ಒಂದರಲ್ಲಿ ಬರ್ತದೆ, ಡುವೆಲ್ ಫಂಕ್ಷನ್ ಅಂತ ಹೇಳ್ತೀವಿ. ಈಗ ನಿಮಗೆ ಈ ಬಿಗ್ಗರ್ ಹೇರ್ ಡ್ಯಾಂಪರಿಗೆ ಬಂದರೆ ಇದು ಬಂದು ಇಂಪೋಸಿಂಗ್ ಗ್ರಿಲ್ ಅಂತ ಹೇಳ್ಬಿಟ್ಟು ಟೊಯೋಟಾದವರು ಹೇಳ್ತಾರೆ. ಸೊ ಇದು ತುಂಬ ನೋಡಲಿಕ್ಕೆ ಕ್ಲಿಯರ್ ಗ್ಲೋಸಿ ಫಿನಿಷಿಂಗ್ ಆಗಿ ಆಪೋಸಿಟ್ ಬರೋ ಕ್ಲಿಯರ್ ವಿಸಿಬಿಲಿಟಿ ಬರಲಿ ಅಂತ ಹೇಳ್ಬಿಟ್ಟು ಒಂದು ಗ್ರೇ ಗ್ಲೋಸಿ ಫಿನಿಷಿಂಗಲ್ಲಿ ಬರ್ತದೆ. ಹಾಗೆ ನಿಮಗೆ ಟೊಯೋಟಾ ಬ್ರ್ಯಾಡ್ಜಿಂಗ್ ಬರೋದ್ರಿಂದ ಬ್ರ್ಯಾಂಡ್ನ ಇಂಡಿಕೇಟ್ ಮಾಡ್ತದೆ. ಹಾಗೆ ನಿಮಗೆ ಫಾಗ್ ಲ್ಯಾಂಪ್ ನೋಡ್ಬೋದು. ಫಾಗ್ ಲ್ಯಾಂಪ್ ಬಂದು ನಿಮಗೆ ಇಲ್ಲಿ ಫಾಗ್ ಲ್ಯಾಂಪ್ ಬರ್ತದೆ. ಸೊ ಇದರಿಂದ ರೈನು ಅಥವಾ ಮಿಸ್ಟಿ ಟೈಮಲ್ಲೆಲ್ಲ ನಿಮಗೆ ಕ್ಲಿಯರ್ ವಿಸಿಬಿಲಿಟಿ ತುಂಬ ಚೆನ್ನಾಗಿರ್ತದೆ. ಮತ್ತು ನಿಮಗೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸು ಬರ್ತದೆ, ಹಾಗೆ ಫ್ರಂಟ್ ಕ್ಯಾಮ್ರಾ ಕೂಡ ಬರ್ತದೆ. ZX ಆಪ್ಷನಲ್ ವೆಹಿಕಲ್ ಆಗಿರೋದ್ರಿಂದ ಪಾರ್ಕಿಂಗ್ ಸೆನ್ಸರ್ ವಿತ್ ಕ್ಯಾಮ್ರಾ ಕೂಡ ಬರ್ತದೆ. ಇನ್ನು ಈ ವೆಹಿಕಲ್ ಇಂಜಿನ್ ಸ್ಪೆಸಿಫಿಕೇಷನ್ಸಿಗೆ ಅಂತ ಬಂದರೆ ಇದು ಬಂದು 2 ಲೀಟರ್ ಇಂಜಿನ್, ಅಂದರೆ 1987 cc ಅಂದರೆ ಕ್ಯೂಬಿಕ್ ಕೆಪಾಸಿಟಿ ಇಂಜಿನ್ ಇದಾಗಿದೆ. ಇದರಲ್ಲಿ ಬಂದು ನಿಮಗೆ 183.7 BHP ಪವರ್ನ ಇದು ಪ್ರೊಡ್ಯೂಸ್ ಮಾಡ್ತದೆ. ಹಾಗೆ ಇದರಲ್ಲಿ ಬಂದು ಟಾರ್ಕ್ ಬಂದು 188 Nm ಆಫ್ ಟಾರ್ಕ್ ಬರ್ತದೆ. ಹಾಗೆ ಇದು ಹೈಬ್ರಿಡ್ ವೆಹಿಕಲ್ ಆಗಿರೋದ್ರಿಂದ ಇದರಲ್ಲಿ ಏನು ಮೋಟಾರ್ ಇದೆ ಈ ಮೋಟಾರ್ ಬಂದು 208 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡ್ತದೆ. ಸೊ ಹೈಬ್ರಿಡ್ ವೆಹಿಕಲಲ್ಲಿ ನೋಡಿ, ಇದೇ ನಿಮಗೆ ಮೇನ್ ಡಿಫ್ರೆನ್ಸು. ಒಂದು ಇಂಜಿನ್, ಒಂದು ಪವರ್ ಅಂತಂದರೆ ಅದರಲ್ಲಿ 2 ಸೋರ್ಸ್ಗಳಿರ್ತದೆ. ಒಂದು ಬ್ಯಾಟ್ರಿಯಿಂದ ಬರುವಂಥ ಒಂದು ಟಾರ್ಕ್, ಹಾಗೆ ಇಂಜಿನಿಂದ ಬರುವಂಥ ಒಂದು ಟಾರ್ಕ್. 2 ಟಾರ್ಕು ಕೂಡ ಡಿಫ್ರೆಂಟ್ ಟಾರ್ಕ್ಸೇ ಬರ್ತದೆ. ಇಂಜಿನಿಂದ ಬಂದರೆ 188 Nm ಬಂದರೆ ಇದು ಯಾವುದು ಮೋಟಾರಿಂದ ಬಂದು 208 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗ್ತದೆ. ಸೊ ಇನಿಷಿಯಲಿ ಯಾಕೆ ಈ ಹೈಬ್ರಿಡ್ ವೆಹಿಕಲ್ಗಳು ಮೂವ್ ಆಗ್ತದೆ ಅಂತ ಹೇಳಿದ್ರೆ ಇದೇ ರೀಸನಿಗೋಸ್ಕರ. ಈಗ ನೀವು EV ವೆಹಿಕಲ್ಸ್ನ ನೋಡಿರ್ಬೋದು, ಸಡನ್ಲಿ ಹೇಗೆ ಮೂವ್ ಆಗ್ತದೆ ಅಂತ. ಸೊ ಅದೇ ಥರ ಆಫ್ಟರ್ ದಟ್ ಅದು ಕಂಪ್ಲೀಟ್ಲಿ ಯಾವಾಗ ಆಕ್ಸಿಲೇಟರ್ ತುಂಬ ಜಾಸ್ತಿ ಕೊಡ್ತೀರಾ ಆವಾಗ ನಿಮಗೆ ಇಂಜಿನಿಗೆ ಸ್ವಿಚ್ ಆಗ್ತದೆ. ಸೊ ಈ ಥರ ಈ ಕಂಪ್ಲೀಟ್ಲಿ ಇಂಜಿನ್ ಸ್ಪೆಸಿಫಿಕೇಶನ್. ಇನ್ನು ನಿಮಗೆ ಸೈಡ್ ಪ್ರೊಫೈಲಿಗೆ ಬಂದರೆ ಸೈಡ್ ಪ್ರೊಫೈಲ್ ತುಂಬ ಯೂಸ್ ಆಗಿ ಕಾಣ್ತದೆ. ನೋಡ್ಬೋದು, ಸೈಡಿಂದ ಗೊತ್ತಾದರೆ ಇದು ಯಾವ ವೆಹಿಕಲ್ಲಪ್ಪ, ಇಷ್ಟು ದೊಡ್ಡದಿದೆ, ಇಷ್ಟು ಲೆಂತ್ ಇದೆ, ಇದನ್ನ ಹೇಗೆ ಓಡಿಸ್ಬೇಕು, ಈ ಥರ ಎಲ್ಲ ಆಗ್ತದೆ. ಅಷ್ಟು ಲೆಂತ್ ಬರ್ತದೆ. ಯಾಕಂದರೆ ವೀಲ್ ಬೇಸಿ ತುಂಬ ಲಾಂಗ್ ಇರೋದ್ರಿಂದ ನಿಮಗೆ ಸೆಕೆಂಡ್ ರೋ ಆ್ಯಂಡ್ ಥರ್ಡ್ ರೋಲಿ ತುಂಬ ಸ್ಪೇಸಸ್ ಆಗಿರ್ತದೆ. ಇನ್ನು ನಿಮಗೆ ಫಸ್ಟಿಗೆ ಬಂದರೆ ಔಟ್ಸೈಡ್ ಆ್ಯಂಗಲ್ಸ್ ಬಂದು ನಿಮಗೆ ಕ್ರೋಮಿ ಫಿನಿಷಿಂಗಲ್ಲಿ ಇರ್ತದೆ. ಹಾಗೆ ನಿಮಗೆ ಇಂಡಿಕೇಟರ್ ORVM ಅಂತ ಹೇಳ್ತೀವಿ, ಔಟ್ಸೈಡ್ ರಿಯರ್ ವ್ಯೂ ಮಿರರ್ ಅಂತ ಹೇಳ್ತೀವಿ. ಇದರಲ್ಲಿ ಸೀಕ್ವೆನ್ಸ್ ಇಂಡಿಕೇಟರ್ಸ್ ಬರೋದ್ರಿಂದ ನಿಮಗೆ ಸೈಡಲ್ಲಿ ಬರೋರಿಗೆ ಕ್ಲಿಯರ್ ವಿಸಿಬಿಲಿಟಿ ಕೂಡ ಚೆನ್ನಾಗಿರ್ತದೆ. ಹಾಗೆ ನಿಮಗೆ ಇನ್ನು ಫ್ರಂಟಿಗೆ ಬಂದರೆ ನಿಮಗೆ ಇದರಲ್ಲಿ ಟೈರ್ ಸೈಜ್ ನೋಡ್ಬೋದು. ಟೈರ್ ಸೈಜ್ ಬಂದು 225/50 R18 ಬಂದು 2 ಟೈರ್ ಸೈಜ್ ಬರ್ತದೆ. ಇದು ಬಂದು ZX ಆ್ಯಂಡ್ ZX ಆಪ್ಷನಲ್ಲಿ ಮಾತ್ರ ಬರೋದು 18 ಇಂಚಸ್. ಇನ್ನು ಸ್ಟಾರ್ಟಿಂಗ್ 4 ವೇರಿಯಂಟ್ಸಲ್ಲಿದೆ, ಅದರಲ್ಲಿ 16 ಆ್ಯಂಡ್ 17 ಬರ್ತದೆ, ಕನ್ಫ್ಯೂಸ್ ಆಗಬೇಡಿ. ಟಾಪ್ ಎಂಡಲ್ಲಿ ಮಾತ್ರ 18 ಇಂಚಸ್. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ನಿಮ್ಗೆ ಆಲ್ರೆಡಿ ಏನಂತಂದರೆ 1 ಫೀಟಿಗೆ
ಒಂದು 3/4 ಫೀಟ್ ಇದೆ ಅಂತಂದರೆ ನಿಯರ್ಲಿ ಒಂದು 200-210 mm ಗಂಟ ಅಪ್ರಾಕ್ಸಿಮೇಟ್ಲಿ ಅಷ್ಟು ರೇಂಜಲ್ಲಿ ಬರ್ತದೆ. ಸೊ ಓಕೆ, ನಿಮಗೆ ಕಂಪೇರ್ ಟು ನಮ್ಮ ಈ ಹೈವೇ ರೋಡ್ಸ್ ಆ್ಯಂಡ್ ಚಿಕ್ಕ ಪುಟ್ಟ ಸಿಮಿಲರ್ ರೋಡ್ಸ್ ಎಲ್ಲ ಇದ್ದರೆ ಆರಾಮ್ಸೆ ಹೋಗ್ಬೋದು, ಏನೂ ಪ್ರಾಬ್ಲಮ್ಸ್ ಇದರಲ್ಲಿ ಆಗೋದಿಲ್ಲ. ಸೊ ಆ ಥರ ಇದೆ. ಹಾಗೆ ನಾವು ಸೆಕೆಂಡ್ ರೋಡ್ ನೋಡೋಣ, ಎಷ್ಟು ಸ್ಪೇಸಸ್ ಆಗಿದೆ, ಏನು ಲಕ್ಸುರಿ ಕೊಟ್ಟಿದ್ದಾರೆ ಸೆಕೆಂಡ್ ರೋಡ್ ಅಂತ ಹೇಳ್ಬೋದು. ನೀವು ಸೆಕೆಂಡ್ ರೋ ನೋಡ್ಬೋದು. ಸೆಕೆಂಡ್ ರೋ ಫಸ್ಟಿಗೆ ಬಂದಂಗೆ ನಿಮಗೆ ಡೋರ್ ಪ್ಯಾಡಲ್ಲಿ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಅಂತ ಬರ್ತದೆ. ZX ಆಪ್ಷನಲ್ ವೇರಿಯಂಟ್ ಆಗಿರೋದ್ರಿಂದ ಸಾಫ್ಟ್ ಟಚ್ ಮೆಟೀರಿಯಲು. ಹಾಗೆ ನಿಮಗೆ ಏನು ಡೋರ್ ಓಪನ್ ಮಾಡ್ತೀರಾ ಈ ಹ್ಯಾಂಡಲ್ಸ್ ಕೂಡ ನಿಮಗೆ ಕ್ರೋಮಿ ಫಿನಿಶಿಂಗಲ್ಲಿರ್ತದೆ. ಹಾಗೆ ನಿಮಗೆ ಸನ್ ಶೇಡ್ ಕೂಡ ನೀವು ಇಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು. ಓಕೆ, ಇದಿಷ್ಟು ಫೀಚರ್ಸು ನಿಮಗೆ ಡೋರ್ ಪ್ಯಾಡಲ್ಲಿ ಬರ್ತದೆ. ಹಾಗೆ ನಿಮಗೆ ಪವರ್ ವಿಂಡೋಸ್ ಕೂಡ ನಿಮಗೆ ಇಲ್ಲಿ ಇರ್ತದೆ. ಇನ್ನು ನಿಮಗೆ ಸೆಕೆಂಡ್ ರೋ ಸ್ಪೇಸಸ್ಗೆ ಬಂದರೆ ಇದರಲ್ಲಿ ನಿಮಗೆ ಸೆಕೆಂಡ್ ರೋಲಿ ಬಂದರೆ ನೋಡಿ, ಸೀಟ್ ಕಂಫರ್ಟ್ ಈ ಥರ ಬರ್ತದೆ. ಇದರಲ್ಲಿ ನಿಮಗೆ ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ 7 ಸೀಟ್ರ್ ಮಾತ್ರ ಆಪ್ಷನ್ ಇರ್ತದೆ ZX ಆಪ್ಷನಲ್ಲಿ. ಇನ್ನು ನಿಮಗೆ ಕನ್ವೀನಿಯೆಂಟ್ ಫೀಚರ್ಸ್ಗೆ ಬಂದರೆ ಸೆಕೆಂಡ್ ರೋಲಿ ನಿಮಗೆ ಆಟೋಮೆಟಿಕ್ AC ಬರ್ತದೆ. ನೀವು ಏನು ಡಿಗ್ರಿ ಸೆಟ್ ಮಾಡಿ ಆಟೋ ಕೊಟ್ಟರೆ ಆಟೋಮೆಟಿಕ್ಲಿ ಅದು ಫ್ಯಾನ್ ನಿಮಗೆ ಕೂಲ್ ಮಾಡಿ ಇದಾಗ್ತದೆ. ನಿಮಗೆ AC ವೆಂಟ್ಸು 2 ಸೈಡ್ ಮೇಲ್ಗಡೆ ಬರ್ತದೆ. ಹಾಗೆ ರೂಮ್ ಲ್ಯಾಂಪ್ ಇದಿಷ್ಟು ನಿಮಗೆ ಬ್ಯಾಕಲ್ಲೇ ಬರ್ತದೆ. ಹಾಗೆ ಫ್ರಂಟ್ ಸೀಟಿಂದ ನಿಮ್ಮ ಹತ್ರ ಏನಾದ್ರು ಲಗೇಜ್ ಕ್ಯಾರಿ ಮಾಡ್ತಿದ್ರೆ ಅಪ್ ಒಂದು 4 kg ಗಂಟ ಅಂತ ಹೇಳಿದ್ರೆ ನೀವು ಈ ಹುಕ್ಕಲ್ಲಿ ಕ್ಯಾರಿ ಮಾಡ್ಬೋದು ಲಗೇಜಿನ. ಹಾಗೆ ನಿಮಗೆ 2 ಪವರ್ ಔಟ್ಲೆಟ್ ಕೂಡ ಇಲ್ಲಿ ಬರ್ತದೆ. ಅದು ಒಂದು 2 ಕೂಡ ನಿಮಗೆ ಟೈಪ್ ಸಿನೇ ಇರ್ತದೆ. ಹಾಗೆ ನಿಮಗೆ ಈ ಸೆಕೆಂಡ್ ರೋ ಸೀಟ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಸೈಡಲ್ಲಿ ಬಟನ್ ಬರ್ತದೆ. ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಹೋಗ್ಬೇಕಂತ ಹೇಳಿದ್ರೆ ನೋಡಿ ಈ ಥರ ನಿಮಗೆ ಲೆಫ್ಟ್ ಸೈಡಲ್ಲಿ ಬಟನ್ ಇರ್ತದೆ. ಅದು ಈ ಥರ ಇದು ಮಾಡ್ಕೊಳ್ಬೋದು. ಹಾಗೆ ನಿಮಗೆ ಇನ್ನೊಂದು ನಿಮಗೆ ಫ್ರಂಟ್ ಈ ಕಾಪ್ಸಿಗೆ ಕೂಡ ಸಪೋರ್ಟ್ ಬೇಕಂತಂದರೆ ನಿಮಗೆ ಕಲ್ಲು ಸಹ ಒಂದು ಬಟನ್ ಬರ್ತದೆ. ಸೊ ಅದರಲ್ಲಿ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಳ್ಬೋದು. ನೋಡಿ ಈ ಥರ ರೆಸ್ಟ್ ಮಾಡ್ಕೊಂಡು ಆರಾಮ್ಸೆ ಎಷ್ಟು ಸ್ಪೇಷಸ್ ಇದೆ ಅಂತ ಹೇಳಿದ್ರೆ ಆರಾಮ್ಸೆ ಒಂದು 7 ಫೀಟ್ ಇರೋರು ಕೂಡ ಆರಾಮ್ಸೆ ಕಾಲು ನೀಡಿ ಕೂರ್ಬೋದು. ಬ್ಯಾಕಲ್ಲಿ ಕೂಡ ಸೇಮ್ ಸ್ಪೇಸಸ್ ಸಿಗ್ತದೆ. ಇದು ಬಂದು ಅದೇ ಟಾಪ್ ವೇರಿಯಂಟಲ್ಲಿ ಇರುವಂಥ ಅಡಿಷ್ನಲ್ ಫೀಚರ್ಸ್. ಅದು ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ಲು. ಫ್ರಂಟ್ ಡ್ರೈವರು ಆ್ಯಂಡ್ ರೇರ್ ಪ್ಯಾಸೆಂಜರ್ಸ್ದು ಏನು 2 ಸೀಟ್ಸ್ ಇದೆ ಇದು ಕೂಡ ಕಂಪ್ಲೀಟ್ಲಿ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಾಡ್ಕೊಳ್ಬೋದು. ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕಿಗೆ ಮೂವ್ಮೆಂಟ್ ಮಾಡಲಿಕ್ಕೆ ಮಾತ್ರ ನಿಮಗೆ ಸೈಡಲ್ಲಿ ಒಂದು ನಾಬ್ ಥರ ಇದೆ. ಅದನ್ನ ಲಿಫ್ಟ್ ಮಾಡಿಬಿಟ್ಟು ಫ್ರಂಟ್ ಆರ್ ಬ್ಯಾಕನ್ನು ನೀವು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ನಿಮಗೆ ಥರ್ಡ್ ರೋಗೆ ಎಂಟ್ರ್ ಆಗಬೇಕು ಅಂತ ಹೇಳಿದ್ರೆ ಈ ಸೈಡಲ್ಲಿ ಏನು ನಾಬ್ ಇದೆ ಅಂತ ಹೇಳಿದ್ರೆ ಅದನ್ನ ಈ ಥರ ಲಿಫ್ಟ್ ಮಾಡಿಬಿಟ್ಟು ನೀವು ಸೀಟ್ನ ಫ್ರಂಟಿಗೆ ಹಿಂಗೆ ಮೂವ್ ಮಾಡಬೇಕು. ಸೊ ಈ ಥರ ಮೂವ್ ಮಾಡುವಾಗ ನಿಮಗೆ ಇಷ್ಟು ಸ್ಪೇಸಸ್ ಇದೆ, ಆರಾಮ್ಸೆ ಹೋಗ್ಬೋದು. ನೀವೊಂದು ಜಸ್ಟ್ ಈ ಥರ ಒಳಗೆ ಎಂಟ್ರ್ ಆದರೆ ಆಯಿತು. ಇನ್ನು ಥರ್ಡ್ ರೋ ಕೂಡ ನೋಡ್ಬೋದು, ಇಷ್ಟು ಸ್ಪೇಸಸ್ ಆಗಿ ಇಷ್ಟು ಕಂಫರ್ಟ್ ಆಗಿದೆ. ಆ್ಯಂಡ್ ರಿಕ್ಲೈನ್ ಕೂಡ ಆಪ್ಷನ್ ಇದೆ ನಿಮಗೆ. ಅದು ಆ್ಯಕ್ಚುಲಿ ಇದರಲ್ಲಿ ಪ್ಲಸ್ ಪಾಯಿಂಟ್. ನೋಡಿ ಇಷ್ಟು ರಿಕ್ಲೈನಿಂದ ಸ್ಟಾರ್ಟ್ ಆದರೆ ಮ್ಯಾಕ್ಸಿಮಮ್ ಇಷ್ಟು ಗಂಟೆ ರಿಕ್ಲೈನ್ ಮಾಡ್ಕೊಳ್ಬೋದು. ಸೊ ಆರಾಮ್ಸೆ ನಿಮಗೆ ಯಾವಷ್ಟು ದೂರ ಜರ್ನಿ ಇದ್ದರೂ ಕೂಡ ಆರಾಮ್ಸೆ ಹೋಗ್ಬೋದು. ಈ ಥರ ಅಷ್ಟು ಸ್ಪೇಷಿಯಸ್ ಅಲ್ಲ, ಅಷ್ಟು ಕಂಫರ್ಟ್ ಆಗಿದೆ. ಆ್ಯಂಡ್ ಇದರಲ್ಲೂ ಕೂಡ 3 ಜನ ಕೂರ್ಬೋದು ನಿಮಗೆ. ಒಂದು ಮಿಡಲ್ ಒಂದು ಸೇಮ್ ನಮ್ಮಂಥ ಹೈಟ್ ಇರುವಂಥವ್ರು ನೋಡಿ ಸೇಮ್ ಒಂದು 3 ಜನ ಇದರಲ್ಲಿ ಒಟ್ಟಿಗೆ ಟ್ರಾವೆಲ್ ಮಾಡ್ಬೋದು. ಹಾಗೆ ನಿಮಗೆ ಬ್ಯಾಕಲ್ಲಿ ನಿಮಗೆ ಬಾಟ್ಲಿದಾಗಿರ್ಬೋದು, ನಿಮಗೆ ಪವರ್ ಔಟ್ಲೆಟ್ಟು, ಮೊಬೈಲ್ನ ನಿಮಗೆ ಹೋಲ್ಡ್ ಮಾಡಲಿಕ್ಕೆ. ಆ್ಯಂಡ್ ಹಾಗೆ ನಿಮಗೆ ಅದರಲ್ಲಿ AC ವೆಂಟ್ ಕೂಡ ಬರ್ತದೆ. ಆ್ಯಂಡ್ ನಿಮಗೆ ಇಲ್ಲಿಂದ ನಿಮಗೆ 3ನೇವರಿಗೆ ಏನು ಸೀಟ್ ಬೆಲ್ಟ್ ಬೇಕು ಅದು ನಿಮಗೆ ಇಲ್ಲಿಂದ ಬರ್ತದೆ. ಅಂತ ಹೇಳಿದ್ರೆ 3 ಮಧ್ಯದಲ್ಲಿ ಯಾರು ಕೊಡ್ತಾರೆ ಅವರಿಗೆ ಸೀಟ್ ಬೆಲ್ಟಿಂದ. ಹಾಗೆ ರೂಮ್ ಲ್ಯಾಂಪ್ಸ್ ಇದಿಷ್ಟು ಫೀಚರ್ಸು ನಿಮಗೆ ಥರ್ಡ್ ರೋಲಿ ಬರ್ತದೆ. ಹಾಗೆ ಕಂಫರ್ಟ್ ಇದೆ. ಕಂಪೇರ್ ಟು ಇನೋವಾ ಕ್ರಿಸ್ಟಾಕ್ಕಿಂತ ಇನ್ನೂ ಹೈ ಕ್ರಾಸ್ ಬಂದು 1.5 ಫೀಟ್ ಲೆಂತ್ ಇರೋದ್ರಿಂದ ನಿಮಗೆ ಇನ್ನೂ ಲೆಗ್ ರೂಮು ಸ್ಪೇಸಸ್ ಜಾಸ್ತಿ ಬರ್ತದೆ. ಸೊ ವರ್ತ್ ಇಟ್ ಅಂತ ಹೇಳ್ಬೋದು. ಓಕೆ, ಇನ್ನು ನಿಮಗೆ ರೇರ್ ಪ್ರೊಫೈಲ್ ನೋಡ್ಬೋದು. ರೇರ್ ಪ್ರೊಫೈಲ್ ಕೂಡ ತುಂಬ ಡಿಸೈನ್ ತುಂಬ ಚೆನ್ನಾಗೇ ಇದೆ ಅಂತ ಹೇಳ್ಬೋದು. ನನಗೆ ಪರ್ಸ್ನಲಿ ಐ ಲೈಕ್ ದಿಸ್ ಡಿಸೈನು. ಆ್ಯಂಡ್ ನಿಮಗೆ ಬ್ಯಾಕ್ ವಿಂಡ್ಶೀಲ್ಡಲ್ಲಿ ನಿಮಗೆ ಡಿಫಾಗರ್ ಲೈನ್ಸು, ವೈಪರ್ ವಿತ್ ವಾಷರ್ ಇದು ಬರ್ತದೆ. ಹಾಗೆ ನಿಮಗೆ ಸ್ಪಾಯ್ಲರ್ ನೋಡ್ಬೋದು. ಆ್ಯಕ್ಚುಲಿ ಹೆವಿ ವೆಹಿಕಲ್ಲಿ ಸ್ಪಾಯ್ಲರ್ ಇಷ್ಟು ಬ್ಯಾಕ್ ಕೊಟ್ಟಿರೋದ್ರಿಂದ ನೋಡೋಕ್ಕೆ ಸೈಡ್ ಲುಕ್ಕಿಂದ ಸ್ಟೈಲಿಶ್ ಆಗಿ ಕಾಣ್ತದೆ. ಮತ್ತು ನಿಮಗೆ ವೆಹಿಕಲ್ದು ಬ್ಯಾಡ್ಜಿಂಗ್ ಬರ್ತದೆ. ಹಾಗೆ ಇನ್ನು ಸೇಫ್ಟಿ ಪರ್ಪಸ್ಸಿಗೆ ನಿಮಗೆ ಕ್ಯಾಮರಾ ಆ್ಯಂಡ್ ಸೆನ್ಸರ್ಸ್ ಕೂಡ ಇದರಲ್ಲೇ ಬರ್ತದೆ. ಇನ್ನು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ZX ಏನಿದೆ ಇದು ಕೂಡ ನಿಮಗೆ ಇದರಲ್ಲೇ ಬ್ಯಾಡ್ಜಿಂಗ್ ಆಗಿರುತ್ತದೆ. ಇನ್ನು ನಿಮಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಇಲ್ಲಿ ಬರ್ತದೆ. ಹಾಗೆ ಮೇಲೆ ನಿಮಗೆ ಶಾರ್ಪ್ ಪಿನ್ ಆ್ಯಂಟಿನ ಕೂಡ ಆಗಿರ್ಬೋದು. ಇನ್ನು ನಿಮಗೆ ಬ್ಯಾಕ್ದು ಡಿಕ್ಕಿ ಡೋರ್ ಓಪನ್ ಮಾಡೋಕ್ಕೆ ನಿಮಗೆ ಇಲ್ಲೊಂದು ಬಟನ್ ಬರ್ತದೆ, ಜಸ್ಟ್ ಎಲೆಕ್ಟ್ರಿಕಲಿ ಬಟನ್. ಸೊ ಜಸ್ಟ್ ಈ ಥರ ಜಸ್ಟ್ ಒಂದು ಸಿಂಗಲ್ ಪ್ರೆಸ್ ಮಾಡಿದರೆ ಸಾಕು, ಕಂಪ್ಲೀಟ್ಲಾಗಿ ಓಪನ್ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಜಸ್ಟ್ ಬಟನ್ ಒತ್ತಿದ ತಕ್ಷಣ ಕ್ಲೋಸ್ ಕೂಡ ಆಗ್ತದೆ. ಇನ್ನು ನಿಮಗೆ ಬೂಟ್ ಸ್ಪೇಸ್ ನೋಡ್ಬೋದು. ಆ್ಯಕ್ಚುಲಿ 7 ಸೀಟರ್ 8 ಸೀಟರ್ ವೆಹಿಕಲ್ ಆಗಿರೋದ್ರಿಂದ ತುಂಬ ಬೂಟ್ ಕಮ್ಮಿ ಸ್ಪೇಸ್ ಇದೆ. ಹಾಗೆ ನೀವು ಇನ್ನೂ ಬರೀ 3-4 ಜನ ಹೋಗ್ತಿದ್ದೀರಾ ಅಂತಂದರೆ ತುಂಬ ಲಾಂಗ್ ಸ್ಪೇಸ್ ನಿಮಗೆ ಸಿಗ್ತದೆ.
ಸೊ ಈ ಥರ ಏನಾದ್ರು ಬರೀ 4 ಮೆಂಬರ್ಸ್ ಹೋಗ್ತಿದ್ದೀರಾ, ತುಂಬ ಲಗೇಜ್ ಕ್ಯಾರಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮೋರ್ ದ್ಯಾನ್ 600-700 ಲೀಟರ್ಸ್ ಗಂಟ ನಿಮಗೆ ಸ್ಪೇಸ್ ಸಿಗ್ತದೆ. ಸೊ ತುಂಬ ದೊಡ್ಡ ಸ್ಪೇಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇದರಲ್ಲಿ ಸ್ಪೇರ್ ವೀಲ್ ಅಡಿಯಲ್ಲಿ ಬರ್ತದೆ. ಅದಕ್ಕೆ ನಿಮಗೆ ಏನು ಟೂಲ್ ಕಿಟ್ಸ್ ಏನು ಬರ್ತದೆ, ಟೂಲ್ ಕಿಟ್ಸ್ ನಿಮಗೆ ಎಮರ್ಜೆನ್ಸಿ ರೋಡ್ ಸೈಡ್ ಹಾಕುವಂಥದ್ದಾಗಿರ್ಬೋದು, ಜಾಕ್ ಆಗಿರ್ಬೋದು, ನಿಮಗೆ ಜಾಕ್ ರಾಡ್, ಟೋಯಿಂಗ್ ರಾಡ್ ಕಂಪ್ಲೀಟ್ಲಿ ನಿಮಗೆ ಈ ಬಾಕ್ಸಲ್ಲಿ ಬರ್ತದೆ. ಹಾಗೆ ನಿಮಗೆ ಇಲ್ಲೊಂದು ಶಾರ್ಟ್ ಸ್ಟೋರ್ ಕೂಡ ಬರ್ತದೆ. ಏನಾದ್ರು ಬಾಟಲ್ಸ್ಗೆ ಸಮಥಿಂಗ್ ಏನಾದ್ರು ಚಿಕ್ಕ ಚಿಕ್ಕ ಐಟಮ್ನು ಪ್ಯಾಕೆಟ್ಸ್ ಏನಾದ್ರು ಇಡಬೇಕಂತ ಹೇಳಿದ್ರೆ ನೀವು ಇಲ್ಲಿ ಕ್ಯಾರಿ ಮಾಡ್ಬೋದು. ಹಾಗೆ ನಿಮಗೆ ಚೈನಲ್ಲಿ ಓಪನ್ ಮಾಡಬೇಕಾಗ್ತದೆ. ಯಾವುದನ್ನ ಇದನ್ನು ಸ್ಪೇರ್ ವೀಲ್ನ ಚೈನಲ್ಲಿ ಓಪನ್ ಮಾಡೋದಂತ ಇಲ್ಲಿ ಬೇಕು. ಸೊ ಇಲ್ಲಿ ಏನಿದೆ ಇದನ್ನ ಈ ಥರ ಓಪನ್ ಮಾಡಿ, ಇದನ್ನ ಈಗ ಓಪನ್ ಮಾಡಿ ಇದನ್ನ ಓಪನ್ ಮಾಡಿ ಇಲ್ಲಿ ನಟ್ಟಿದೆ. ಈ ನಟ್ಟಿಗೆ ಇಲ್ಲಿಂದ ಇದು ಹಾಕಿ ನಿಮಗೆ ಆವಾಗ ರೈಟ್ ಸೈಡ್ ಏನಾರು ರೊಟೇಟ್ ಮಾಡ್ತೀರಾ ಆವಾಗ ಇದು ಸ್ಪೇರ್ ವೀಲ್ನ ರಿಮೂವ್ ಮಾಡಬೇಕಂತ ಹೇಳಿದ್ರೆ ನಿಮಗೆ ಇಲ್ಲಿ ಟೂಲ್ಸಿಂದ ತೆಗೆದು ಇದನ್ನ ನೆಟ್ಟಿಗೆ ಟೈಟ್ ಮಾಡಿ ನೀವು ರೈಟಿಗೆ ರೊಟೇಟ್ ಮಾಡಿದ್ರೆ ನಿಮಗೆ ಚೈನ್ ಥ್ರೂ ನಿಮಗೆ ಸ್ಪೇರ್ ವೀಲು ಕೆಳಗಡೆ ಬರ್ತದೆ. ಸೊ ಈ ಥರ ಲಾಕಿಂಗ್ ಸಿಸ್ಟಮ್ ಇದಿದೆ. ಕ್ಲೋಸ್ ಮಾಡಬೇಕು ಅಂದರೂ ಅಷ್ಟೇ, ಜಸ್ಟ್ ಇದೊಂದು ಬಟನ್ ಒತ್ತಿದ್ರೆ ಸಾಕು. ಸೊ ಇವಾಗ ಈ ವೆಹಿಕಲ್ಲು ಡೋರ್ ಬಂದು ಲಾಕ್ ಆಯ್ತು ಇವಾಗ. ಎಸ್, ಓಕೆ. ಇನ್ನು ಫೈನಲಿ ಇಂಟೀರಿಯರ್ ನೋಡೋಣ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಎಕ್ಸ್ಟೀರಿಯರ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಇಂಟೀರಿಯರ್ ನೋಡೋಣ. ಫಸ್ಟಿಗೆ ನಿಮಗೆ ಇಂಟೀರಿಯರು ಈ ಥರ ಇದು ಮಾಡ್ತದೆ. ಎಲ್ಲ ಫುಲ್ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಆಗಿರ್ಬೋದು. ನಿಮಗೆ ಏನು ಡೋರ್ ಓಪನ್ ಮಾಡ್ತೀರಾ ಕ್ರೋಮ್ ಫಿನಿಶಿಂಗ್ ಆ್ಯಂಡ್ 4 ಡೋರು ಪವರ್ ವಿಂಡೋಸು, ಮತ್ತು ನಿಮಗೆ ಬ್ಯಾಕ್ ಗ್ಲಾಸ್ ಲಾಕ್ ಆ್ಯಂಡ್ ಸೆಂಟ್ರಲ್ ಲಾಕ್, ಅನ್ಲಾಕ್, ಔಟ್ಸೈಡ್ ಮಿರರ್ ಎಲೆಕ್ಟ್ರಿಕಲಿ ಫೋಲ್ಡಿಂಗು, ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲು. ಹಾಗೆ ಇದರಲ್ಲಿ ಇನ್ನೊಂದೇನೆಂದರೆ ಮೆಮೊರಿ ಸೀಟ್ಸ್ ಕೂಡ ಬರ್ತದೆ. 2 ಜನದ ಮೆಮೊರಿನ ನೀವು ಸೆಟ್ ಮಾಡಿ ಕೂಡ ಇಟ್ಕೊಳ್ಬೋದು. ಇಷ್ಟು ನಿಮಗೆ ಫೀಚರ್ಸು ಡೋರ್ ಪ್ಯಾಡಲ್ಲಿ ಬರ್ತದೆ. ಹಾಗೆ ನಿಮಗಿನ್ನು ಸೀಟಿಗೆ ಬಂದರೆ ಸೀಟ್ ಕೂಡ ನಿಮಗೆ ಎಲೆಕ್ಟ್ರಿಕಲಿ ವೆಯ್ಟ್ ಬೇಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರ್ತದೆ. ಮೇಲೆ ಕೆಳಗೆ ಸೀಟ್ ಕೆಳಗೆ, ಸೀಟ್ ಮೇಲೆ, ಮತ್ತು ರಿಕ್ಲೈನ್ ಬ್ಯಾಕ್ ಆ್ಯಂಡ್ ಫ್ರಂಟ್ ಆ್ಯಂಡ್ ಸೀಟ್ ಫ್ರಂಟ್ ಆ್ಯಂಡ್ ಬ್ಯಾಕ್. ಟೋಟಲ್ ನಿಮಗೆ 8 ವೇಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಸೀಟ್ಸ್ ಇದಾಗಿದೆ. ಆ್ಯಂಡ್ ಕಂಪ್ಲೀಟ್ಲಿ ಫುಲ್ಲು ಲೆದರ್ ವ್ಯಾಪಡ್ ಸ್ಟೇರಿಂಗು, ಲೆದರ್ ವ್ಯಾಪಡ್ ಗೇರ್ ನಾಬು, ಲೆದರ್ ಸೀಟ್ಸ್ ಕಂಪ್ಲೀಟ್ ನಿಮಗೆ ಲೆದರ್ ಬರ್ತದೆ. ಇನ್ನು ಕೂತು ನೋಡೋಣ ಕಂಫರ್ಟೇಬಲ್ ಹೇಗಿದೆ ಏನಂತ ಹೇಳ್ಬಿಟ್ಟು. ಯಾ, ದಿಸ್ ಈಸ್ ಕಂಪ್ಲೀಟ್ಲಿ ತುಂಬ ಕಂಫರ್ಟೇಬಲ್ ಇದೆ ಅಂತ ಹೇಳ್ಬೋದು. ಹಾಗೆ ಫಸ್ಟಿಗೆ ವೆಹಿಕಲ್ನ ಸ್ಟಾರ್ಟ್ ಮಾಡಿ ನೋಡೋಣ ಏನಾದರೂ ಹೇಗೆ ನಾಯ್ಸ್ ಹೇಗೆ ಬರ್ತದೆ, ಏನಾದ್ರು ಒಳಗಡೆ ಕೇಳ್ತದೆ ಏನು ಅಂತ ಹೇಳ್ಬಿಟ್ಟು. ನಿಮಗೆ ಪವರ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ನಿಮಗೆ ಲೆಫ್ಟ್ ಸೈಡಲ್ಲಿ ಬರ್ತದೆ. ಬ್ರೇಕ್ನ ನೀವು ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಆಟೋಮೆಟಿಕ್ ವೆಹಿಕಲ್ಸಲ್ಲಿ ನೀವು ಬಟನ್ನ ಸ್ಟಾರ್ಟ್ ಮಾಡಬೇಕು. ಸೊ ವೆಹಿಕಲ್ ಈಗ ಕಂಪ್ಲೀಟ್ಲಿ ಆನ್ ಆಗಿದೆ. ಹೆವಿ ಮೋಡ್ ಆಗಿರೋದ್ರಿಂದ ನಿಮಗೆ ಸ್ಟಾರ್ಟ್ ಆಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಅಷ್ಟು ಸ್ಮೂತ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಬಟ್ ಡೇ ಬೈ ಡೇ ನಿಮಗೆ ಆರಾಮ್ಸೆ ಗೊತ್ತಾಗ್ತದೆ. ಇನ್ನು ಓಕೆನಾ. ಇಂಟೀರಿಯರಿಗೆ ಬಂದರೆ ನಿಮಗೆ ಫಸ್ಟಿಗೆ ಲೆದರ್ ವ್ಯಾಪಡ್ ಸ್ಟೇರಿಂಗ್ ಆಗಿರ್ಬೋದು, ಲೆದರ್ ವ್ಯಾಪಡ್ ಗೇರ್ ನಾವು ಬರ್ತದೆ. ಫಸ್ಟಿಗೆ ನಿಮಗೆ ವೆಹಿಕಲ್ನ ಮೂವ್ ಮಾಡಬೇಕು, ಗೇರಿಗೆ ಶಿಫ್ಟ್ ಮಾಡಬೇಕಂದ್ರೆ ಗೇರ್ ಏನಿದೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ನಿಮಗೊಂದು ಬಟನ್ ಇರ್ತದೆ. ಆ ಬಟನ್ ನೀವು ಈ ಥರ ಪ್ರೆಸ್ ಮಾಡಿಬಿಟ್ಟು ನೀವು ಗೇರ್ನ ಈ ಥರ ಮೂವ್ ಮಾಡಬೇಕಾಗ್ತದೆ. ಸೊ ಈ ಥರ ಇದಿಷ್ಟು ಬಂದು ಪಾರ್ಕಿಂಗು, ರಿವರ್ಸು, ನ್ಯೂಟ್ರಲು ಆ್ಯಂಡ್ ಡ್ರೈವು. ನಿಮಗೆ ಸ್ಪೋರ್ಟ್ಸ್ ಮೋಡ್ ಕಡೆ ಇದೆ. ನಿಮಗೆ ಇನ್ನೂ ಥ್ರಾಟಲ್ ರೆಸ್ಪಾನ್ಸ್ ಫೀಲ್ ಮಾಡಬೇಕಂತ ಹೇಳಿದ್ರೆ ಸ್ಪೋರ್ಟ್ಸ್ ಮೋಡಿಗೆ ಈ ಥರ ಹಾಕಿದರೆ ಆಯಿತು. 1 2 3 4 5 6 ಆ್ಯಂಡ್ 6 5 4 3 2 1 ಈ ಥರ ನೀವು ಗೇರ್ನ ಕೂಡ ಮೂವ್ ಮಾಡ್ಕೊಳ್ಬೋದು. ಆ್ಯಂಡ್ ನಿಮಗೆ ಇಲ್ಲಿ ಬಂದು ಸೈಡಲ್ಲಿ ಕನ್ಸೋಲಲ್ಲಿ ಬಟನ್ಸ್ ಬರ್ತವೆ. ಒಂದು ಬಂದು ವ್ಯೂ ಬಟನ್. ಈ ವ್ಯೂ ಬಟನ್ ನಿಮಗೆ ಬಂದು 360 ಡಿಗ್ರಿ ವ್ಯೂನ ನಿಮಗೆ ವೆಹಿಕಲ್ ಏನು ತುಂಬ ಪಾರ್ಕಿಂಗಲ್ಲಿ ಕ್ಲೋಸ್ ರೇಂಜ್ ಆದ ತಕ್ಷಣ ನೀವು ಈ ಬಟನ್ ಒತ್ತಿದ ತಕ್ಷಣ ನಿಮಗೆ ಕ್ಲಿಯರ್ ವಿಸಿಬಲ್ ಬರ್ತದೆ. ಆ್ಯಂಡ್ ನಿಮಗೆ ಹ್ಯಾಂಡ್ ಬ್ರೇಕ್ ಬಂದು ನಿಮಗೆ ಎಲೆಕ್ಟ್ರಿಕಲ್ ಹ್ಯಾಂಡ್ ಬ್ರೇಕ್ ಬರ್ತದೆ. 1 ಪುಷ್ ಡೌನ್ ಆ್ಯಂಡ್ 1 ಪುಷ್ ಅಪ್ ನಿಮಗೆ ಇದು ಬರ್ತದೆ. ಹಾಗೆ ಹೋಲ್ಡ್, ಇದು ಬಂದು ನಿಮಗೆ ಏನಾದರೂ ಈಗ ಡೌನ್ ಇಲ್ಲಿ ಇವಾಗ ಏನಾದರೆ ನಿಮಗೆ ವೆಹಿಕಲ್ ಹೋಲ್ಡಿಗೆ ಹಾಕಿದರೆ ಜಸ್ಟ್ ಈ ಥರ ಬ್ರೇಕ್ ಕೊಟ್ಟು ನಿಮಗೆ ಡೌನ್ ಮಾಡ್ತದೆ. ಹಾಗೆ ನಿಮಗೆ ಡ್ರೈವ್ ಮೋಡ್ಸ್ ಬರ್ತದೆ. ಆಟೋಮೆಟಿಕ್ ವೆಹಿಕಲ್ ಆಗಿರೋದ್ರಿಂದ 3 ಡ್ರೈವ್ ಮೋಡ್ಸ್ ಬರ್ತದೆ ಇದರಲ್ಲಿ, ಎಕೋ, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇ ಮೋಡ್ ಅಂತಿದೆ. ಇದು ಕಂಪ್ಲೀಟಾಗಿ ನೀವು ಈ ಮೋಡಲ್ಲಿ ಏನಾದರೂ ಪೆಟ್ರೋಲ್ ತುಂಬ ಕಮ್ಮಿ ಇದೆ, ನಿಯರ್ ಬೈ ಸ್ಟೇಷನ್ ಇದೆ ಅಂತ ಹೇಳುವಾಗ ನೀವು ಇ ಮೋಡಿಗೆ ಹಾಕಿ ಸ್ವಲ್ಪ ತುಂಬ ಸ್ಲೋಲಿ ವೆಹಿಕಲ್ನ ಮೂವ್ಮೆಂಟ್ ಮಾಡ್ಕೊಂಡು ಹೋದರೆ ನಿಮಗೆ ಇ ಮೋಡು ಆ ಥರ ವರ್ಕ್ ಆಗ್ತದೆ. ಆ್ಯಂಡ್ ನಿಮಗೆ ಕೆಳಗೆ ಲಾಸ್ಟ್ ಬಟನ್ ಬಂದು ಟ್ರ್ಯಾಕ್ಷನ್ ಕಂಟ್ರೋಲ್. ಈ ಟ್ರ್ಯಾಕ್ಷನ್ ಕಂಟ್ರೋಲ್ ನಿಮಗೆ ಸ್ನೋ ಮಾಡಿ ಸ್ಯಾಂಡ್ಗಳಲ್ಲಿ ಏನಾದರೂ ವೆಹಿಕಲ್ ಡ್ರೈವ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಅದನ್ನ ಬಟನ್ ಆನ್ ಮಾಡಿದ ತಕ್ಷಣ ನಿಮಗೆ ಶಾಕ್ ಅಬ್ಸರ್ವ್ ಲೈಟಾಗಿ ಸ್ಟಿಫ್ ಆಗ್ತದೆ. ನಿಮಗೆ ಏನು ವೆಹಿಕಲ್ ಜೋಲ್ಟ್ ಆಗೋದು, ಸ್ಕಿಡ್ ಆಗೋದು ಈ ಥರ ಚಾನ್ಸಸ್ ತುಂಬ ಕಮ್ಮಿ. ಹಾಗೆ ಇದರಲ್ಲಿ ಡುವೆಲ್
AC ಬರ್ತದೆ, ಅದು ಬಂದು ಕಂಪ್ಲೀಟ್ಲಿ ಆಟೋಮೆಟಿಕ್. ಈ ಕಡೆ ಕೂರೋರಿಗೆ 1 ಡಿಗ್ರಿ ಟೆಂಪ್ರೇಚರ್ ಸೆಟ್ ಮಾಡ್ಬೋದು, ಈ ಕಡೆಯವರಿಗೆ 1 ಡಿಗ್ರಿ ಟೆಂಪ್ರೇಚರ್ನ ಸೆಟ್ ಮಾಡ್ಕೊಳ್ಬೋದು. ಹಾಗೆ ಫ್ರಂಟ್ ಎರಡೂ ಸೀಟ್ ಕೂಡ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರ್ತದೆ. ಹಾಗೆ ನಿಮಗೆ 20 to 23 ಸೆಂಟಿಮೀಟರ್ಸ್ ಅಷ್ಟು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರ್ತದೆ. ಇದರಲ್ಲಿ ನಿಮಗೆ ಆಲ್ ಮೀಡಿಯಾದಾಗಿರ್ಬೋದು, ವೆಹಿಕಲ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಸಿಗ್ತದೆ, ರಿಲೇಟೆಡ್ ಎಂಟರ್ಟೈನ್ಮೆಂಟ್. ಆ್ಯಂಡ್ ಇನ್ನು ವೆಹಿಕಲ್ದು ವಿಷಯಕ್ಕೆ ಬಂದರೆ ನಿಮಗೆ ಇದರಲ್ಲಿ ಕಂಪ್ಲೀಟ್ಲಿ ಸ್ವಲ್ಪ ಡಿಜಿಟಲ್ ಕ್ಲಸ್ಟರ್ ಅಂತ ಹೇಳ್ಬೋದು. ಇದರಲ್ಲಿ ಅನಲಾಗ್ ವಿತ್ ಡಿಜಿಟಲ್ ಕ್ಲಸ್ಟರ್ ಬರ್ತದೆ. ಇದರಲ್ಲಿ ನಿಮಗೆ ಲೆಫ್ಟ್ ಸೈಡಿಗೆ ಬಂದರೆ ನಿಮಗೇನು ವೆಹಿಕಲ್ ಯಾವಾಗ ನೀವು ಬ್ರೇಕಿಂದ ಅಂದರೆ ಆಕ್ಸಿಲೇಟರಿಂದ ಕಾಲು ತೆಗಿತೀರಾ ಆಗ ನಿಮಗೆ ವೆಹಿಕಲ್ ರೀಚಾರ್ಜ್ ಆಗ್ತಾ ಇರ್ತದೆ. ನಾನು ಹೈಬ್ರಿಡ್ ಬಗ್ಗೆ ಹೇಳಿದರೆ ಸೊ ಕಂಪ್ಲೀಟ್ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಗೊತ್ತಾಗ್ತದೆ ಪವರಲ್ಲಿದೆಯಾ, ಎಕೋದಲ್ಲಿದೆಯಾ, ರಿವರ್ಸ್ ಚಾರ್ಜ್ ಆಗ್ತಿರೋದು ನಿಮಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ. ಆ್ಯಂಡ್ ಲೆಫ್ಟ್ ಸೈಡಿಗೆ ಬಂದರೆ ನಿಮಗೆ ಫ್ಯೂಲ್ದು ಫುಲ್ ಟಾಪ್ ಅದೇನಿದೆ ಆ್ಯಂಡ್ ವೆಹಿಕಲ್ದು ಏನು ಡಿಗ್ರಿ ಸೆಲ್ಸಿಯಸ್ ಇದು ಕಂಪ್ಲೀಟ್ ಇದರಲ್ಲಿ ಬರ್ತದೆ. ಇನ್ನು ನಿಮಗೆ ಕಂಪ್ಲೀಟ್ ವೆಹಿಕಲ್ದು ಹೆಲ್ತು ಅಡಾಸ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇದರಲ್ಲಿ ಬರ್ತದೆ. ಇದಿಷ್ಟು ಕಂಪ್ಲೀಟ್ಲಿ ವೆಹಿಕಲ್ದು ಒಳಗಿರುವಂಥ ಫೀಚರ್ಸ್ ಇದರಲ್ಲಿ. ಮತ್ತು ಹಾಗೆ ನಿಮಗೆ ಪ್ಯಾನರೋಮಿಕ್ ಸನ್ರೂಫ್ ಕೂಡ ಬರ್ತದೆ, ಅದನ್ನು ನೀವು ಜಸ್ಟ್ ಹೀಗೆ ಓಪನ್ ಮಾಡಿದರೆ ಆಯಿತು. ಸೊ ಇಷ್ಟು ದೊಡ್ಡ ಸನ್ರೂಫ್ ಬರ್ತದೆ, ಆರಾಮ್ಸೆ ನಿಂತ್ಕೊಳ್ಬೋದು. ಸೆಕೆಂಡ್ ರೋಯಿಂದ ಮಕ್ಕಳು ಆರಾಮ್ಸೆ ನಿಂತ್ಕೊಳ್ಬೋದು. ಕ್ಲಿಯರ್ ವಿಸಿಬಿಲಿಟಿ ತುಂಬ ಚೆನ್ನಾಗಿರ್ತದೆ ಮೇಲ್ಗಡೆಗೆ. ಸೊ ಹಾಗೆ ಕ್ಲೋಸಿಂಗ್ ಕೂಡ ನಿಮಗೆ ಈ ಕಡೆಯಿಂದ ಬರ್ತದೆ. ಹಾಗೆ ನಿಮಗೆ ಇದರಲ್ಲಿ IRVM ಅಂತಿದೆ, ಇನ್ಸೈಡ್ ರೇರ್ ವ್ಯೂ ಮಿರರ್ ಅಂತ ಹೇಳ್ಬಿಟ್ಟು. ಇದು ಬಂದು ಆಟೋಮೆಟಿಕ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ನೈಟ್ ಆದ ತಕ್ಷಣ ಬ್ಯಾಕಿಂದ ಏನಾದರೂ ನೀವು ಲೈಟ್ ಬಂದರೆ ಆಟೋಮೆಟಿಕ್ಲಿ ಅದು ಡಿಮ್ ಆಗಿ ಈ ಕಡೆ ಆಗ್ತದೆ. ನಮಗೇನು ಅಷ್ಟೊಂದು ರಿಫ್ಲೆಕ್ಟ್ ಬರೋದಿಲ್ಲ, ಆ ಥರ ಇದು ಆಟೋಮೆಟಿಕ್ಲಿ ವರ್ಕ್ ಆಗ್ತದೆ. ಇನ್ನು ಈ ವೆಹಿಕಲಲ್ಲಿ ಒಂದು ಅಡಿಷ್ನಲ್ ಫೀಚರ್ಸ್ ಈಗ ZX ಆಪ್ಷನಲ್ಲಿ ನಿಮಗೆ ಏನಿದೆ ಅಂತ ಕೇಳಿದರೆ, ವೆಹಿಕಲಲ್ಲಿ ಬಂದು ಟೊಯೋಟಾ ಸೇಫ್ಟಿ ಸೆನ್ಸ್ ಅಂತ ಹೇಳ್ಬಿಟ್ಟಿದೆ. ಇದು ಬಂದು ನಿಮಗೆ 3.0 ಅಂತ ಹೇಳ್ಬಿಟ್ಟು ಅದರಲ್ಲಿ ನಿಮಗೆ ಟೋಟಲ್ TSS ಅಂತ ಹೇಳ್ತಾರೆ. ಈಗ ನೀವು ನಾರ್ಮಲಿ ಬೇರೆ ಬ್ರ್ಯಾಂಡ್ಗಳಲ್ಲಿ ನಿಮಗೆ ಅಡಾಸ್ ಅಂತ ಕೇಳಿರ್ತಾರೆ, ಅಡ್ವಾನ್ಸ್ಡ್ ಡ್ರೈವಿಂಗ್ ಅಸಿಸ್ಟೆಂಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಆ ಥರ ಟೊಯೋಟಾದಲ್ಲಿ TSS ಅಂದರೆ ಟೊಯೋಟಾ ಸೇಫ್ಟಿ ಸೆನ್ಸ್ ಅಂತಿದೆ. ಈ ಟೊಯೋಟಾ ಸೇಫ್ಟಿ ಸೆನ್ಸಲ್ಲಿ ನಿಮಗೆ ಟೋಟಲ್ ಬಂದು 8 ಪಾಯಿಂಟ್ಸ್ಗಳು ಅಂತಂದರೆ 8 ಸೇಫ್ಟಿ ಸೆನ್ಸ್ಗಳು ಅಂತ ಬರ್ತದೆ. ಈ ವೆಹಿಕಲ್ ಕಂಪ್ಲೀಟ್ ನಿಮಗೆ ರೈಟ್ ಸೈಡ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸಲ್ಲಿ ನೀವು ಅದನ್ನು ಆಪ್ರೇಟ್ ಮಾಡ್ಕೊಳ್ಬೋದು. ಫಸ್ಟ್ ಪಾಯಿಂಟ್ ಬಂದು DRCC ಅಂತಂದರೆ ಡೈನಾಮಿಕ್ ರಡಾರ್ ಕ್ರೂಸ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು. ಇದು ಬಂದು ನಿಮಗೆ ಅಪೋಸಿಟ್ ವೆಹಿಕಲಲ್ಲಿ ಯಾವ ಸ್ಪೀಡಲ್ಲಿ ಅಪೋಸಿಟ್ ವೆಹಿಕಲ್ ಹೋಗ್ತಾ ಇದೆ ಅಂದರೆ ನಿಮ್ಮ ಫ್ರಂಟ್ ವೆಹಿಕಲ್ ಏನು ಹೋಗ್ತಾ ಇದೆ ಸೊ ಅದನ್ನು ಸೆನ್ಸ್ ಮಾಡಿ ಈ ವೆಹಿಕಲ್ ಆ ಥರ ಡ್ರೈವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರು 60 ಹೋಗ್ತಿದ್ರೆ ಇದು 60 ಹೋಗ್ತದೆ, ಅವ್ರು 70 ಇನ್ಕ್ರೀಸ್ ಮಾಡಿದ್ರೆ ಇದು 70 ಹೋಗ್ತದೆ, ಅವ್ರು 50 ಬಂದರೆ ಅಂದರೆ ಇದು 50 ಬರ್ತದೆ. ಈ ಥರ DRCC ವರ್ಕ್ ಆಗ್ತದೆ. ಅದರ ನಂತರ ನಿಮಗೆ LTA ಅಂತ ಹೇಳ್ತಾರೆ, LTA ಅಂತ ಬರ್ತದೆ. LTA ಬಂದು ಲೇನ್ ಟ್ರೇಸ್ ಅಸಿಸ್ಟ್ ಅಂತ ಹೇಳ್ಬಿಟ್ಟು. ಈಗ ನೀವು ಹೈವೇಲಿ ಹೋಗುವಾಗ ಲೇನಲ್ಲಿ ತುಂಬ ಚೆನ್ನಾಗಿರ್ತದೆ, ಅದನ್ನ ನೀವು ಅಸಿಸ್ಟ್ ಮಾಡಿ ಬಿಟ್ಟರೆ ಸೊ ಡೈನಾಮಿಕ್ ಕ್ರೂಸ್ ಕಂಟ್ರೋಲ್ ಲೇನ್ನ ಟ್ರೇಸ್ ಮಾಡಿಕೊಂಡು ಸ್ಟೇರಿಂಗ್ ಆಟೋಮೆಟಿಕ್ಲಿ ಈ ಥರ ರೊಟೇಟ್ ಹಾಕೊಂಡು ಹೋಗ್ತಾ ಇರ್ತದೆ. ಹಾಗೆ LDA ಅಂತ ಥರ್ಡ್ ಪಾಯಿಂಟ್. LD ಅಂತಂದರೆ ಲೇನ್ ಡಿಪಾರ್ಚರ್ ಅಸಿಸ್ಟ್ ಅಂತಂದರೆ ಲೇನಿಂದ ನಿಮಗೆ ಹೊರಗಡೆ ವೆಹಿಕಲ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಕ್ಲಸ್ಟರಲ್ಲಿ ಸಿಗ್ನಲ್ ಕೊಡ್ತಾ ಇದೆ ವೆಹಿಕಲ್ಲು ಲೇನಿಂದ ಹೊರಗಡೆ ಹೋಗ್ತಾ ಇದೆ. ಆ್ಯಂಡ್ ನೀವು ಸ್ಟೇರಿಂಗ್ ಎಲ್ಲ ಅದು ಮಾಡಿಟ್ಟರೆ ಅದು ನಿಮಗೆ ಒಂದು ವೈಬ್ರೇಟ್ ಫೀಲ್ ಕೂಡ ಕೊಡ್ತದೆ ನಿಮಗೆ. ಅದ್ರ ನೆಕ್ಸ್ಟ್ ನಿಮಗೆ BSM ಅಂತ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಅಂತಂದರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಏನು ನಿಮಗೆ ಕಾಣೋದಿಲ್ಲ ಅದು ನಿಮಗೆ ಎರಡು ಸೈಡಲ್ಲಿ ಇರುವಂಥ ORVM ಅಲ್ಲಿ ನಿಮಗೆ ಒಂದು ಎಲ್ಲೋ ಲೈಟ್ ಥ್ರೂ ನಿಮಗೆ ಇಂಡಿಕೇಟ್ ಮಾಡ್ತದೆ ಬ್ಯಾಕಿಂದ ವೆಹಿಕಲ್ ಪಾಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. BSM ಅಂದರೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಇನ್ನು ನಿಮಗೆ ನೆಕ್ಸ್ಟ್ ಬಂದು RCT ಅಂತ ಹೇಳ್ಬಿಟ್ಟು, ಅದು ರೇರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಅಂತ ಹೇಳ್ಬಿಟ್ಟು. ಬ್ಯಾಕಲ್ಲಿ ಯಾವುದಾದ್ರೂ ವೆಹಿಕಲ್ಸ್ ಏನಾದ್ರು ಬರ್ತಾ ಇದೆ ನಿಮಗೆ ಏನು ಇನ್ಫೋಟೈನ್ಮೆಂಟ್ ಕ್ಯಾಮರಾ ಇದೆ, ಈ ಕ್ಯಾಮರಾ ಥ್ರೂ ನಿಮಗೆ ಅದು ನಿಯರ್ಲಿ 300 ಮೀಟರ್ಸಷ್ಟು ನಿಮಗೆ ಸೆನ್ಸ್ ಮಾಡ್ತದೆ. ಹಾಗೆ ಫ್ರಂಟ್ ರೆಡಾರ್ ಬಂದು 500 ಮೀಟರ್ ಗಂಟ ಸೆನ್ಸ್ ಮಾಡ್ತದೆ. ಅಷ್ಟು ಪವರ್ಫುಲ್ ಸೆನ್ಸರ್ಸ್ ಅಂತ ಹೇಳ್ಬೋದು. ಅದಾದಮೇಲೆ PC ಅಂತ ಪ್ರೀ ಕೊಲಿಷನ್ ವಾರ್ನಿಂಗ್. ಈಗ ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ ಹೋಗ್ತಿದೆ 140 120 ಹೋಗ್ತಾ ಇದ್ದಾರೆ, ನಿಮಗೆ ಯಾವುದೋ ಒಂದು ಇದರಲ್ಲಿ ಜ್ಞಾನದಲ್ಲಿ ನೀವು ಅಬ್ಸರ್ವ್ ಮಾಡಲ್ಲ, ಸಡನ್ನಾಗಿ ವೆಹಿಕಲ್ ಬಂದುಬಿಡ್ತದೆ. ಆಗ ವೆಹಿಕಲ್ ಏನು ಮಾಡ್ತದೆ ಆಟೋಮೆಟಿಕ್ಲಿ ವೆಹಿಕಲ್ ಸ್ಪೀಡ್ನ ಡಿಕ್ರೀಸ್ ಮಾಡ್ತದೆ. ಅಂದರೆ ಆಕ್ಸಿಡೆಂಟ್ನ ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಲ್ಲ, ಬಟ್ ನಿಮಗೆ ಏನು ಇಂಪ್ಯಾಕ್ಟ್ ಅದು ರೇಂಜ್ ಇದೆ ಆ ಇಂಪ್ಯಾಕ್ಟ್ ರೇಂಜನ್ನ ಸ್ವಲ್ಪ ಕಮ್ಮಿ ಮಾಡ್ತದೆ. ಈಗ ನೀವು 140 ಇದ್ದಾರೆ, ಈಗ ನೀವು 140 ಇದ್ದೀರಾ, ಸಡನ್ ಅವ್ರು ಬೇಕಾಗ್ತಾರೆ ಅಂತ ಹೇಳುವಾಗ ಇದು ಕಂಪ್ಲೀಟ್ಲಿ ಒಂದು 35 40 45 ಗಂಟ ಸಡನ್ ಸ್ಪೀಡ್ ಡಿಕ್ರೀಸ್ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೆ ಸ್ಟಾಪ್ ಮಾಡಲ್ಲ. ಬಟ್ ಈ ಥರ ಮಾಡಿ ಇನ್ನು ಸ್ಟಾಪ್ ಒಂದು ಏನು ಇಂಪ್ಯಾಕ್ಟ್ ರೇಂಜ್ ಇದೆ ಅದನ್ನ ಕಮ್ಮಿ ಮಾಡ್ತದೆ. ಈ ಥರ ನಿಮಗೆ PCA ಅಂತ ವರ್ಕ್ ಆಗ್ತದೆ. ಅದ್ರ ನೆಕ್ಸ್ಟು HB ಅಂತ ಹೇಳ್ಬಿಟ್ಟು ಆಟೋ ಹೈ ಬೀಮ್ ಅಂತ ಹೇಳ್ಬಿಟ್ಟು. ನೈಟ್ ಆದ ತಕ್ಷಣ ಏನಾದ್ರು ಇದು ಬಂತ ಹೇಳಿದ್ರೆ ಹೈ ಬೀಮು ನಿಮ್ಗೆ ಆ ಥರ ವರ್ಕ್ ಆಗ್ತದೆ. ಲಾಸ್ಟ್ ಬಂದು ಸ್ವೇರ್ ಅಲರ್ಟ್ ಕಂಟ್ರೋಲ್ SAC ಅಂತ ಹೇಳ್ಬಿಟ್ಟು.
ಇದಿಷ್ಟು ಟೋಟಲ್ ಬಂದು TSS ಫೀಚರ್ಸು ಈ ಥರ ನಿಮಗೆ ವರ್ಕ್ ಆಗ್ತದೆ. ಈ ವೆಹಿಕಲಲ್ಲಿ ಬಂದು ನಿಮಗೆ ಟೋಟಲ್ 9 ಸ್ಪೀಕರ್ಸ್ ಬರ್ತದೆ. ಅದು ಬಂದು ಕಂಪ್ಲೀಟ್ಲಿ JBL ಸ್ಪೀಕರು. ಸೌಂಡ್ ಎಫೆಕ್ಟ್ ಅಂತೂ ನೀವು ಹೇಳೋದೇ ಬೇಡ, ಅಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ 4 ಡೋರ್ಸಲ್ಲಿ ಬರ್ತದೆ, 2 ಟ್ವಿಟರ್ಸಲ್ಲಿ ಬರ್ತದೆ, ಟೋಟಲ್ 6 ಆಯಿತು. ಇನ್ನು ನಿಮಗೆ ಬ್ಯಾಕಲ್ಲಿ ಸಬ್ಬು ಬರ್ತದೆ. ಟೋಟಲ್ ನಿಮಗೆ ವೆಹಿಕಲಲ್ಲಿ ನೀವು ಚೆಕ್ ಮಾಡೋದು 9 ಸ್ಪೀಕರ್ಸ್ ಬರ್ತದೆ. ಅದು ಕಂಪ್ಲೀಟ್ಲಿ JBL. ಸೌಂಡ್ ಎಫೆಕ್ಟ್ ಮಾತ್ರ ಅಸ್ಸಮ್ ಅಂತ ಹೇಳ್ತೀನಿ. ಒಂದ್ಸಲ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಏನು ಸೌಂಡ್ ಎಫೆಕ್ಟ್ ಕೊಡ್ತದೆ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಸಾಂಗ್ ಪ್ಲೇ ಮಾಡ್ತೀನಿ, ಸ್ಪೀಕರ್ ಹೇಗಿದೆ ಅಂತ ಹೇಳ್ಬಿಟ್ಟು ನೀವೇ ಚೆಕ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ನಾನು ಫುಲ್ ಸೌಂಡ್ ಕೊಟ್ಟಿದ್ದೀನಿ, ಈಗ ಇದರಲ್ಲಿ ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಜಸ್ಟ್ ಈಗ ಬರೀ 12 ಇರೋದು. ಸೌಂಡ್ ಕೊಟ್ಟರೆ ಏನು ಕೇಳಲ್ಲ. ಸೊ ನೀವು ಸೌಂಡ್ ಕೇಳಿದ್ದೀರಾ, ಏನು ಸಖತ್ತಾಗಿದೆ ಅಂತ ಹೇಳಿದ್ರೆ ಅಷ್ಟು ಕ್ಲಿಯಾರಿಟಿ ಇದೆ ಸೌಂಡಲ್ಲಿ ಮಾತ್ರ. ಬಟ್ ಪ್ರೈಸ್ ರೇಂಜ್ ಕೂಡ ವೆಹಿಕಲ್ಗೆ ಹಾಗೇ ಇದೆ. ಫುಲ್ ಟಾಪ್ ಆ್ಯಂಡ್ ವೆಹಿಕಲ್ ಬಂದು ಕರ್ನಾಟಕದಲ್ಲಿ 3987 ನಿಯರ್ಲಿ 40 ಲ್ಯಾಕ್ಸ್ ಆಗ್ತದೆ. ಹಾಗೆ ಈ ವೆಹಿಕಲ್ನ ನನಗೆ ಕಂಪ್ಲೀಟಾಗಿ ರಿವ್ಯೂ ಮಾಡೋಕ್ಕೆ ವೆಹಿಕಲ್ನ ಕೊಟ್ಟದಂಥವ್ರು ಮಡಿಕೇರಿಯ ಪ್ಯಾಲೇಸ್ ಟೊಯೋಟಾ ಟೀಮ್ ಅವರು. ಸೊ ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ, ಅಲ್ಲಿನ ಕಂಪ್ಲೀಟ್ ಟೀಮ್ ಮೆಂಬರ್ಸ್ಗೆ ಆಗಿರ್ಬೋದು, ಮ್ಯಾನೇಜರ್ಸ್ಗೆ ಆಗಿರ್ಬೋದು. ಹಾಗೆ ಏನಾದರೂ ಕೂರ್ಗಲ್ಲಿ ಏನಾದರೂ ನೀವು ಟೊಯೋಟಾ ವೆಹಿಕಲ್ನ ಬೈ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ವೆಹಿಕಲ್ನ ಬೈ ಮಾಡಬಹುದು. ವೆಹಿಕಲ್ನ ನೀವು ಬೈ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಹಾಗೆ ಕಂಪ್ಲೀಟಾಗಿ ವೀಡಿಯೋನ ಹೆಂಡು ಗಂಟೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಬರ್ತಾ ಇರಲಿ. ಡೇ ಬೈ ಡೇ ನಮ್ಮ ವೀಡಿಯೋ ನೋಡ್ತಿರೋ 90 to 95% ಅನ್ಸಬ್ಸ್ಕ್ರೈಬ್ಡ್ ಮಾಡಿದವರೇ ನೋಡ್ತಿದ್ದೀರಾ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮೋಟಿವೇಶನ್ ಬರ್ತದೆ, ಇನ್ನೂ ಒಳ್ಳೊಳ್ಳೆ ಇನ್ನೂ ತುಂಬ ಲಕ್ಸುರಿ ವೆಹಿಕಲ್ಗಳನ್ನ ತೋರಿಸೋ ಪ್ರಯತ್ನ ನಾನು ಮಾಡ್ತೀನಿ ಕೊಡಗಿಂದ ನಿಮಗೆ. ಸೊ ಅಷ್ಟು ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.